ಪ್ರೈಸ್ ದ ಲಾರ್ಡ್ ಜೀಸಸ್ ಮೈ ಲೈಫ್ MS ಚಾನಲ್ ಅನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಲೆಂಟ್ ಸಮಯದಲ್ಲಿ ನಾವು ಉಪವಾಸ ಇರದಿದ್ದರೆ ಪಾಪ ಮಾಡುತ್ತೇವೆ ಎಂದು ಅಗಸ್ಟಿನ್ ಎಂಬ ಸೈಂಟ್ ಪ್ರಕಟಿಸಿದರು. ಲೆಂಟ್ ನಿಯಮಗಳನ್ನು ಉಲ್ಲಂಘಿಸಿದರೆ ಹಲ್ಲುಗಳನ್ನು ಕೀಳುತ್ತಿದ್ದರು, ಕೊರಟೆಗಳಿಂದ ಹೊಡೆಯುತ್ತಿದ್ದರು, ಬಹಿರಂಗವಾಗಿ ಅವಮಾನಿಸುತ್ತಿದ್ದರು, ಊರೇಗಿಸುತ್ತಿದ್ದರು. ಇಂತಹ ವಿಷಯಗಳು ಇತಿಹಾಸದಲ್ಲಿ ನಡೆದಿವೆ ಎಂದರೆ ನಂಬಲಾರದಂತೆ ಇದೆ. ಈ ಲೆಂಟ್ ಹಿಂದೆ ಡಾರ್ಕ್ ಸೀಕ್ರೆಟ್ ಕೂಡ ಇದೆ. ಡಾರ್ಕ್ ವಿಷಯಗಳು ಮಾತನಾಡುವ ಮೊದಲು ಲೆಂಟ್ ನಿಯಮಗಳು ಏಕೆ ದಾರಿ ತಪ್ಪಿದವು, ಲೆಂಟ್ ಎಂದರೆ ಏನು, ಲೆಂಟ್ ಇತಿಹಾಸ ಏನು, ಹೇಗೆ ಸ್ಟಾರ್ಟ್ ಆಯಿತು, ಒಳ್ಳೆಯದ ಕೆಟ್ಟದ, ಇಂದು ಅಮಲಾಗುತ್ತಿರುವ ಲೆಂಟ್ ಸರಿಯಾದದ್ದೇ ಅಲ್ಲವೇ, ಎಲ್ಲ ವಿಷಯಗಳನ್ನು ಮಾತನಾಡೋಣ. ನಾನು ಲೆಂಟ್ ಪಾಲಿಸುವವರನ್ನು ವಿಮರ್ಶಿಸುವುದಿಲ್ಲ, ಆದರೆ ಆತ್ಮೀಯ ಮೌಲ್ಯಗಳೊಂದಿಗೆ ವಾಕ್ಯದ ಪ್ರಕಾರ ನಡೆಯುವ ವಿಧಾನವನ್ನು ಸರಿಪಡಿಸಿಕೊಳ್ಳುವ ವಿಧಾನ ಮತ್ತು ಅದರ ಎಲ್ಲ ಅಂಶಗಳು ಸ್ಪಷ್ಟವಾಗಿ ನಮಗೆ ಅರ್ಥವಾಗಬೇಕು. ಈ ಲೆಂಟ್ ಬಗ್ಗೆ ಸಂಪೂರ್ಣವಾಗಿ ಅರ್ಥವಾಗಬೇಕು. ಆದುದರಿಂದ ಅದನ್ನು ಅರ್ಥವಾಗುವಂತೆ ವಿವರಿಸುತ್ತೇನೆ. ಅದನ್ನು ಆಧರಿಸಿ ನೀವೇ ನಿರ್ಧರಿಸಿಕೊಳ್ಳಿ. ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ. ಉಪವಾಸ ದಿನಗಳನ್ನು ಪ್ರತಿಷ್ಠೆ ಮಾಡಿಕೊಳ್ಳುವುದರಲ್ಲಿ ತಪ್ಪಿಲ್ಲ. ಅವುಗಳನ್ನು ಕ್ರೈಸ್ತ ಸಮುದಾಯಕ್ಕಾಗಿ ಸಹಾಯಕ್ಕಾಗಿ ಒಂದು ಕಾಲಕ್ರಮದಲ್ಲಿ ವ್ಯವಸ್ಥೆ ಮಾಡಿಕೊಳ್ಳುವುದರಲ್ಲಿಯೂ ತಪ್ಪಿಲ್ಲ. ಆದರೆ ಯಾವುದೇ ಉಪಯೋಗವಿಲ್ಲದ ನಾಮಕ ಕ್ರೈಸ್ತರಾಗಿ ಯಾವುದೇ ಉಪಯೋಗವಿಲ್ಲದ ಒಂದು ಆಚರಣೆಯ ಕಾರ್ಯಕ್ರಮವಾಗಿ ಮಾಡಿದರೆ ಮಾತ್ರ ಕ್ರೈಸ್ತ ಧರ್ಮದಲ್ಲಿ ಅದು ಒಂದು ಮೂಢನಂಬಿಕೆ. ಲೆಂಟ್ ಸೀಸನ್ ಅನ್ನು ಹಾಗೆ ಬಳಸಿದರೆ ಅದು ಒಂದು ಮೂಢನಂಬಿಕೆ. ಆತ್ಮೀಯರ ಕ್ಷೇಮಕ್ಕಾಗಿ, ಸಭೆಯ ಕ್ಷೇಮಕ್ಕಾಗಿ ಇದು ಉಪಯೋಗವಾಗುತ್ತಿದೆಯಾ ಅಥವಾ ಮೂಢನಂಬಿಕೆಯಾಗಿದೆಯಾ ಎಂಬುದನ್ನು ನೀವೇ ನಿರ್ಧರಿಸಿಕೊಳ್ಳಬೇಕು. ಮೊದಲು ಲೆಂಟ್ನ ಇತಿಹಾಸವನ್ನು ನೋಡೋಣ. ಲೆಂಟ್ ಎಂಬ ಪದಕ್ಕೆ ಅರ್ಥ ವಸಂತ ಋತು ಎಂದು, ಸ್ಪ್ರಿಂಗ್ ಟೈಮ್ ಎಂದು ಹೇಳುತ್ತಾರೆ. ಇದು ಒಳ್ಳೆಯ ಕಾಲ ಎಂದು ಹೇಳಿ ಸ್ಪ್ರಿಂಗ್ ಟೈಮ್ನಲ್ಲಿ ವ್ಯವಸ್ಥೆ ಮಾಡಲಾಗಿದೆ. ಹಾಗೆಯೇ ಕೆಲವು ಭಾಷೆಗಳಲ್ಲಿ 40 ದಿನಗಳು ದಿ ಗ್ರೇಟ್ ಫಾಸ್ಟ್ ಎಂಬ ಅರ್ಥದಲ್ಲೂ ಕರೆಯುತ್ತಾರೆ. ಈ 40 ಎಂಬ ಸಂಖ್ಯೆಯನ್ನು ಬೈಬಲ್ಗೆ ಸಂಪರ್ಕಿಸುತ್ತಾರೆ. 40 ದಿನಗಳ ಪ್ರಾಮುಖ್ಯತೆಯನ್ನು ವಿವರಿಸುತ್ತಾರೆ. 10 ಆಜ್ಞೆಗಳನ್ನು ಸ್ವೀಕರಿಸುವ ಮೊದಲು ಮೋಶೆ 40 ಹಗಲು 40 ರಾತ್ರಿ ರೊಟ್ಟಿ ತಿನ್ನದೆ ನೀರು ಕುಡಿಯದೆ ಉಪವಾಸ ಇದ್ದರು. ಪ್ರವಾದಿಯಾದ ಎಲಿಯನೂ ಕೂಡ 40 ಹಗಲು 40 ರಾತ್ರಿ ಉಪವಾಸ ಇದ್ದರು ಮತ್ತು ದೈವಿಕ ವ್ಯವಸ್ಥೆಯಿಂದ ಪೋಷಿಸಲ್ಪಟ್ಟನು. ಸಾನಿಕನಾದ ಯೋಹಾನನ ಮೂಲಕ ದೀಕ್ಷಾಸ್ನಾನ ಪಡೆದ ನಂತರ ಯೇಸು ಕ್ರಿಸ್ತರು ಪರಿಶುದ್ಧ ಆತ್ಮದಿಂದ ತುಂಬಿ ಅರಣ್ಯಕ್ಕೆ ನಡೆಯಲ್ಪಟ್ಟು ಅಲ್ಲಿ 40 ಹಗಲು 40 ರಾತ್ರಿ ಉಪವಾಸವಿದ್ದು ಸೈತಾನನಿಂದ 3 ಸಲ ಪರೀಕ್ಷಿಸಲ್ಪಟ್ಟರು. ಮಹಾ ಜಲಪ್ರಳಯ 40 ಹಗಲು 40 ರಾತ್ರಿ ಮುಂದುವರಿಯಿತು. ಇಸ್ರಾಯೇಲರು 40 ವರ್ಷ ಅರಣ್ಯದಲ್ಲಿ ಸಂಚರಿಸಿದರು. ಯೋನ ನೆನವೆ ಪಟ್ಟಣಸ್ಥರಿಗೆ ಪಶ್ಚಾತ್ತಾಪಕ್ಕೆ 40 ದಿನಗಳ ಅವಧಿ ಕೊಟ್ಟನು. ಹೀಗೆ 40 ಎಂಬ ಸಂಖ್ಯೆ ಬೈಬಲ್ನಲ್ಲಿ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳುತ್ತದೆ. ಆದರೆ ಈ 40 ದಿನಗಳನ್ನು ಬೈಬಲ್ಗೆ ಲಿಂಕ್ ಮಾಡುತ್ತಾರೆ, ಲೆಂಟ್ಗೆ ಲಿಂಕ್ ಮಾಡುತ್ತಾರೆ. ಆದರೆ ಅಸಲಿ ಬೀಜ ಬಿತ್ತಿದವರು ಟೂರಿನ್ಗೆ ಸೇರಿದ ಮೊದಲ ಕ್ರೈಸ್ತ ಬಿಷಪ್ ಮ್ಯಾಕ್ಸಿಮಸ್ ಆಫ್ ಟೂರಿನ್ ಎಂದು ಕರೆಯುತ್ತಾರೆ. ಎಲಿಯನು 40 ದಿನಗಳ ಉಪವಾಸದಿಂದ ಬರವನ್ನು ಜಯಿಸಿದಂತೆ ಅಂತ್ಯಗೊಳಿಸಿ ಪೋಷಿಸಲ್ಪಟ್ಟಂತೆ ಆ 40 ದಿನಗಳನ್ನು ಉದಾಹರಣೆಯಾಗಿ ತೆಗೆದುಕೊಂಡು 40 ದಿನ ಉಪವಾಸ ಇರುವ ಕ್ರೈಸ್ತರು ದೀಕ್ಷಾಸ್ನಾನ ಪಡೆಯಲು ಆತ್ಮೀಯತೆಯಲ್ಲಿ ವೃದ್ಧಿ ಹೊಂದಲು ಅರ್ಹರು ಎಂದು ಬರೆದನು. ಹೀಗೆ 40 ದಿನಗಳು ದೀಕ್ಷಾಸ್ನಾನ ಪಡೆಯುವ ಆತ್ಮೀಯರಿಗಾಗಿ ವ್ಯವಸ್ಥೆಯಾಗಿ ಮಾರ್ಪಟ್ಟಿತು. ಇನ್ನು ಲೆಂಟ್ ಹೇಗೆ ಪ್ರಾರಂಭವಾಯಿತು ಎಂಬುದನ್ನು ನೋಡೋಣ. ಲೆಂಟ್ ಸಣ್ಣ ಸಣ್ಣ ಉಪವಾಸಗಳಿಂದ ಪ್ರಾರಂಭವಾಗಿ ನಂತರ 40 ದಿನಗಳ ಲೆಂಟ್ ಸೀಸನ್ ಆಗಿ ಬಂದಿದೆ. ಉಪವಾಸ ದಿನಗಳನ್ನು ಪ್ರತಿಷ್ಠೆ ಮಾಡಿಕೊಳ್ಳುವುದು, ಪ್ರಾರ್ಥನಾ ಸಭೆಗಳನ್ನು ವ್ಯವಸ್ಥೆ ಮಾಡಿಕೊಳ್ಳುವುದು ಇವೆಲ್ಲವೂ ಒಳ್ಳೆಯದೇ. ಬೈಬಲ್ ಯಾವಾಗಲೂ ಅದಕ್ಕೆ ವಿರೋಧವಲ್ಲ. ಆದರೆ ಲೆಂಟ್ ಸೀಸನ್ ಬಂದಾಗ ಅನೇಕ ಮಂದಿಗೆ ಅನುಮಾನಗಳು ಇರುತ್ತವೆ. ಲೆಂಟ್ ಬೈಬಲ್ನಲ್ಲಿ ಇಲ್ಲ. ಬೈಬಲ್ ಕೂಡ ಲೆಂಟ್ ಮಾಡಿರಿ ಎಂದು ಹೇಳಲಿಲ್ಲ. ಏಕೆಂದರೆ ಬೈಬಲ್ನಲ್ಲಿ ಇಲ್ಲದ ವಿಷಯದ ಬಗ್ಗೆ ಮಾಡಿರಿ ಅಥವಾ ಮಾಡಬೇಡಿರಿ ಎಂದು ಏಕೆ ಹೇಳುತ್ತದೆ? ಮನುಷ್ಯರು ತಮ್ಮ ಪರಿಸ್ಥಿತಿಯನ್ನು ಆಧರಿಸಿ ನಿಯಮಿಸಿಕೊಂಡದ್ದು. ಕೇವಲ ದೀಕ್ಷಾಸ್ನಾನಕ್ಕಾಗಿ ಒಂದು ತಯಾರಿಯಾಗಿ ಪ್ರಾರಂಭವಾಗಿ ಅನಂತರ 40 ದಿನಗಳ ಲೆಂಟ್ ಕಾಲವಾಗಿ ಪ್ರಾರ್ಥನಾ ಸಭೆಗಳ ಕಾಲವಾಗಿ ಬಂದಿದೆ. ಲೆಂಟ್ ಕಾಲವನ್ನು ಹೀಗೆ ಆಚರಣೆಯಾಗಿ ಮಾರ್ಪಡಿಸುತ್ತಾ ಬಂದಿದ್ದಾರೆ. ಅದು ಒಬ್ಬರು ನಿಗದಿಪಡಿಸಿದ್ದಲ್ಲ, ಒಬ್ಬರು ಸ್ಥಾಪಿಸಿದ್ದಲ್ಲ.
ಈ ಲೆಂಟ್ ಹೇಗೆ ಪ್ರಾರಂಭವಾಗಿ ಇಂದಿನವರೆಗೂ ಹೇಗೆ ಬಂದಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಆರಂಭದ ಉಪವಾಸ ಪ್ರಾರ್ಥನೆಗಳ ಬಗ್ಗೆ ತಿಳಿಯಬೇಕು. ಮೊದಲ ಶತಮಾನದಿಂದ 3ನೇ ಶತಮಾನದವರೆಗೆ ನಡೆದ ಸಂದರ್ಭಗಳನ್ನು ತಿಳಿಯಬೇಕು. ಆ ಸಮಯದಲ್ಲಿ ಲೆಂಟ್ ಸಂಪೂರ್ಣವಾಗಿ ಅಸ್ತಿತ್ವದಲ್ಲಿರಲಿಲ್ಲ. ಲೆಂಟ್ ಅಂದು ಆಚರಿಸಲಿಲ್ಲ. ಈಸ್ಟರ್ ಮೊದಲು ಮಾತ್ರ ಸಣ್ಣ ಸಿದ್ಧತೆ, ಉಪವಾಸಗಳು ಅಥವಾ ಪ್ರಾರ್ಥನೆಗಳನ್ನು ವ್ಯವಸ್ಥೆ ಮಾಡಿಕೊಳ್ಳುತ್ತಿದ್ದರು. ಹೀಗೆ ಕ್ರಮೇಣ ಉದ್ಭವಿಸಿದ್ದೇ ಈ ಲೆಂಟ್. ಡಿಟಾಚೆ ಎಂಬ ಒಂದು ಗ್ರಂಥವಿದೆ. ಇದು ಕ್ರಿಸ್ತಶಕ 50ರಿಂದ 150ರ ಮಧ್ಯಕಾಲದಲ್ಲಿ ಬರೆಯಲ್ಪಟ್ಟ ಅತ್ಯಂತ ಪುರಾತನ ಕ್ರೈಸ್ತ ಗ್ರಂಥ. ಇದು ಬೈಬಲ್ನಲ್ಲಿ ಇಲ್ಲದ ಗ್ರಂಥ. ಇದನ್ನು 12 ಅಪೊಸ್ತಲರ ಬೋಧನೆಗಳು, ದ ಟೀಚಿಂಗ್ ಆಫ್ ದ 12 ಅಪೋಸ್ತಲ್ ಎಂದು ಕರೆಯುತ್ತಾರೆ. ಇದು ಮುಖ್ಯವಾಗಿ ದೀಕ್ಷಾಸ್ಥಾನದ ಬಗ್ಗೆ ಉದ್ದೇಶಿತವಾಗಿದೆ. ದೀಕ್ಷಾಸ್ಥಾನ ನೀಡುವವರು, ದೀಕ್ಷಾಸ್ಥಾನ ಪಡೆಯುವವರು ಹಾಗೆ ಸಾಮರ್ಥ್ಯ ಹೊಂದಿದ ಇತರರು ದೀಕ್ಷಾಸ್ಥಾನಕ್ಕೆ ಮೊದಲು ಉಪವಾಸ ಇರಬೇಕು ಎಂದು ಖಚಿತವಾಗಿ ಶಿಫಾರಸು ಮಾಡುತ್ತದೆ. ಈ ಪತ್ರ ಗ್ರಂಥದಲ್ಲಿ ಕ್ರೈಸ್ತರು ವಾರಕ್ಕೆ 2 ಬಾರಿ ಬುಧವಾರ ಮತ್ತು ಶುಕ್ರವಾರ ಉಪವಾಸ ಇರುತ್ತಾರೆ ಎಂದು ಹೇಳಲಾಗಿದೆ. ಇದು ಕೇವಲ ದೀಕ್ಷಾಸ್ಥಾನಕ್ಕಾಗಿ ಇರುವ ಒಂದು ಕಾರ್ಯಕ್ರಮವಾಗಿತ್ತು. ನಂತರ 2ನೇ ಶತಮಾನದ ಕೊನೆಯ ಭಾಗದಲ್ಲಿ ಲಿಯೋನ್ಗೆ ಸೇರಿದ ಇರೇನಿಯಸ್ ಎಂಬ ವ್ಯಕ್ತಿ ಪೋಪ್ ವಿಕ್ಟರಿಗೆ ಒಂದು ಪತ್ರ ಬರೆಯುತ್ತಾರೆ. ಈಸ್ಟರ್ಗೆ ಮೊದಲು ಮಾಡುವ ಉಪವಾಸ ಕಾಲಗಳು ಪುರಾತನ ಆಚರಣೆಗಳಾಗಿವೆ. ಅವುಗಳ ಅವಧಿ ಸ್ಥಳಾನುಸಾರ ಬದಲಾಗುತ್ತವೆ ಎಂದು ಹೇಳಿದ್ದಾನೆ. ಕೆಲವರು 1 ದಿನ, ಕೆಲವರು 2 ದಿನ, ಇನ್ನು ಕೆಲವರು ಹೆಚ್ಚು ದಿನಗಳು, ಹೀಗೆ ಪ್ರದೇಶಾನುಸಾರ, ಚರ್ಚುಗಳ ಅನುಸಾರ ಬದಲಾಗುತ್ತವೆ ಎಂದು ಉಲ್ಲೇಖಿಸಿದ್ದಾರೆ. ನಂತರ 3ನೇ ಶತಮಾನದಲ್ಲಿ ಡಿಡಾಸ್ಕಲಿಯಾ ಅಪೋಸ್ತೋಲರಮ್ ಎಂಬ ಗ್ರಂಥ ಮತ್ತು ಅಪೊಸ್ತಲಿಕ್ ಸಂಪ್ರದಾಯ ಎಂಬ ಬರಹಗಳಲ್ಲಿ ಈಸ್ಟರ್ಗೆ ಮೊದಲು 1 ದಿನ, 2 ದಿನ ಅಥವಾ 6 ದಿನಗಳು ಉಪವಾಸ ಪ್ರಾರ್ಥನೆಗಳನ್ನು ದಾಖಲಿಸಲಾಗಿದೆ. ಈ ಸಮಯ ಸ್ಥಳಾನುಸಾರ, ಚರ್ಚಿನನುಸಾರ ಬದಲಾಗುತ್ತಿತ್ತು. ಪ್ರತಿಯೊಂದು ಸ್ಥಳದಲ್ಲೂ ವಿಭಿನ್ನ ರೀತಿಯಲ್ಲಿ ಆಚರಿಸಲಾಗುತ್ತಿತ್ತು. ಅಪೊಸ್ತಲಿಕ್ ಸಂಪ್ರದಾಯದ ಪ್ರಕಾರ ದೀಕ್ಷಾಸ್ಥಾನ ಪಡೆಯುವವರು ಶುಕ್ರವಾರ ಉಪವಾಸ ಇರಬೇಕು, ಶನಿವಾರ ದೇವರ ಸನ್ನಿಧಿಯಲ್ಲಿ ಜಾಗರಣೆ ಮಾಡಬೇಕು, ಭಾನುವಾರ ದೀಕ್ಷಾಸ್ಥಾನ ಪಡೆಯಬೇಕು ಎಂಬ ಕ್ರಮವನ್ನು ಒಳಗೊಂಡಿತ್ತು. 3ನೇ ಶತಮಾನದಲ್ಲಿ ಮಧ್ಯಭಾಗದಲ್ಲಿ ಅಲೆಕ್ಸಾಂಡ್ರಿಯಾದ ಡಯೋನಿಸಿಯಸ್ ಎಂಬ ವ್ಯಕ್ತಿ ತನ್ನ ಪ್ರದೇಶದಲ್ಲಿ ಭಕ್ತರು, ಆತ್ಮೀಯರು, ವಿಶ್ವಾಸಿಗಳು 6 ದಿನಗಳವರೆಗೂ ಉಪವಾಸ ಇರುತ್ತಿದ್ದರು ಎಂದು ಹೇಳಿದ್ದಾನೆ. ನಂತರ ರೋಮ್ ಪ್ರದೇಶದಲ್ಲಿಯೂ ಕ್ರೈಸ್ತರು ಈಸ್ಟರ್ಗೆ 3 ವಾರಗಳ ಮೊದಲು ಉಪವಾಸ ಪ್ರಾರಂಭಿಸಿದರು. ಆದರೆ 40 ದಿನಗಳ ಉಪವಾಸ ಪದ್ಧತಿ 3ನೇ ಶತಮಾನದಲ್ಲೇ ಈಜಿಪ್ಟ್ನ ಅಲೆಕ್ಸಾಂಡ್ರಿಯಾ ಚರ್ಚಿನಲ್ಲಿ ಕಂಡುಬಂತು. ಈ ಉಪವಾಸವನ್ನು ಈಸ್ಟರ್ಗೆ ಮೊದಲು ಅಲ್ಲ, ಯೇಸು ಕ್ರಿಸ್ತನು ದೀಕ್ಷಾಸ್ಥಾನ ಪಡೆದ ನಂತರ ಅರಣ್ಯದಲ್ಲಿ ಕಳೆದ 40 ದಿನಗಳಿಗೆ ಸಮಾನವಾಗಿ ಹೊಂದಿಸಲಾಯಿತು. ಅಂದರೆ ಯೇಸು ಮಾಡಿದ 40 ದಿನಗಳ ಉಪವಾಸವನ್ನು ಆಧರಿಸಿ ಎಪಿಫನಿ ಹಬ್ಬಕ್ಕೆ ಮೊದಲು ಆಚರಿಸುತ್ತಿದ್ದರು. ಇದನ್ನು ಈಜಿಪ್ಟ್ನ ಅಲೆಕ್ಸಾಂಡ್ರಿಯಾ ಚರ್ಚ್ನಲ್ಲಿ ಕಾಣಿಸಿಕೊಂಡಿತು. ಹೀಗೆ 40 ದಿನಗಳ ಕಾಲಮಾನವು ಅಲ್ಲಲ್ಲಿ ಆಚರಿಸಲ್ಪಡುತ್ತಿತ್ತು. ಆದರೆ ಸ್ಥಳಾನುಸಾರ, ಅಲ್ಲಿ ಇದ್ದ ಬಿಷಪ್ನ ಅನುಸಾರ ಅವು ಬದಲಾಗುತ್ತಿದ್ದವು. ಇದು ಮನುಷ್ಯರು ರೂಪಿಸಿದ್ದದ್ದೇ ಆಗಿದ್ದರೂ ಆ ಕಾಲದಲ್ಲಿ ಬಹಳ ಉಪಯುಕ್ತವಾಗಿತ್ತು. ಅನೇಕ ಮಂದಿಯನ್ನು ಆತ್ಮೀಯವಾಗಿ ಬಲಪಡಿಸುತ್ತಾ ವಿಶೇಷವಾಗಿ ದೀಕ್ಷಾಸ್ಥಾನ ಪಡೆಯುವವರನ್ನು ಸಿದ್ಧಪಡಿಸುತ್ತಿತ್ತು. ಆದರೆ ಇಂದು ಆಚರಿಸುತ್ತಿರುವ ಲೆಂಟ್ ಸೀಸನ್ನಲ್ಲಿ, ಇಂದು ನಡೆಯುತ್ತಿರುವ ಲೆಂಟ್ ಪ್ರಾರ್ಥನೆಗಳಲ್ಲಿ ಎಷ್ಟು ಮಂದಿ ವಿಶ್ವಾಸ ಪಡೆಯುತ್ತಿದ್ದಾರೆ? ಎಷ್ಟು ಮಂದಿ ದೀಕ್ಷಾಸ್ನಾನ ಪಡೆಯುತ್ತಿದ್ದಾರೆ? ಎಷ್ಟು ಮಂದಿ ದೀಕ್ಷಾಸ್ನಾನಕ್ಕಾಗಿ ಸಿದ್ಧರಾಗುತ್ತಿದ್ದಾರೆ? ಆ ಸಮಯದಲ್ಲಿ ಇದು ಅನೇಕ ಮಂದಿಯನ್ನು ಕ್ರೈಸ್ತರಾಗಿ, ಆತ್ಮೀಯರಾಗಿ, ವಿಶ್ವಾಸಿಗಳಾಗಿ ರೂಪಿಸುತ್ತಿತ್ತು. ಆತ್ಮೀಯ ಕ್ರಮ ಶಿಕ್ಷಣವನ್ನು ಅಭ್ಯಾಸ ಮಾಡಲು ಸಹಾಯ ಮಾಡುತ್ತಿತ್ತು. ಆದರೆ ಪ್ರತಿ ಸ್ಥಳದಲ್ಲೂ ವಿಭಿನ್ನ ರೀತಿಯಲ್ಲಿ ನಡೆಯುತ್ತಿದ್ದುದರಿಂದ ಗೊಂದಲಗಳು ಉಂಟಾಗುತ್ತಿದ್ದವು. ಪ್ರತಿ ಸ್ಥಳದಲ್ಲೂ ಸೇವಕರು ಬೇರೆ ಬೇರೆ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದರಿಂದ ಗೊಂದಲ ಹೆಚ್ಚಾಯಿತು. ಜೊತೆಗೆ ಯಾರಿಗೆ ಇಷ್ಟವೋ ಅವರು ಹಾಗೆ ಆಚರಿಸುತ್ತಿದ್ದರು. ಅನಂತರ ಮಹತ್ವದ ಘಟನೆ ಕ್ರಿಸ್ತಶಕ 325ರಲ್ಲಿ ಸಂಭವಿಸಿತು. ಕ್ರೈಸ್ತರು ಮತ್ತು ಬಿಷಪರು ಒಟ್ಟುಗೂಡಿ ನಡೆಸಿದ ಮೊದಲ ಆತ್ಮೀಯ ಸಮಾವೇಶ, ಅದೇ ಕೌನ್ಸಿಲ್ ಆಫ್ ನೈಸಿಯಾ. ಈ ನೈಸಿಯಾ ಕೌನ್ಸಿಲ್ನಲ್ಲಿ 40 ದಿನಗಳ ಉದ್ದೇಶದ ಬಗ್ಗೆ ಚರ್ಚೆ ನಡೆಯಿತು. ಲೆಂಟ್ಗೆ ಅಧಿಕೃತ ಮಾನ್ಯತೆ ಸಿಗಲು ಪ್ರಮುಖ ಕ್ಷಣವೆಂದರೆ ಕ್ರಿಸ್ತಶಕ 325ರಲ್ಲಿ ನಡೆದ ಕೌನ್ಸಿಲ್ ಆಫ್ ನೈಸಿಯಾ. ಇದು ಚರ್ಚಿನ ಮೊದಲ ಕ್ರೈಸ್ತ ಕೌನ್ಸಿಲ್. ಅಂದರೆ ಲೆಂಟ್ ಆಚರಿಸಬೇಕು ಎಂದು ಕೌನ್ಸಿಲ್ ಆದೇಶಿಸಲಿಲ್ಲ. ಲೆಂಟ್ ಅನ್ನು ಕೌನ್ಸಿಲ್ ಸ್ಥಾಪಿಸಲಿಲ್ಲ. ಲೆಂಟ್ ಆಚರಿಸಿರಿ ಎಂದು ಎಲ್ಲಿಯೂ ಹೇಳಲಿಲ್ಲ. ಆದರೆ ಈ ವಿಷಯಗಳ ಬಗ್ಗೆ ಚರ್ಚೆ ನಡೆಯಿತು. ಲೆಂಟ್ ಎಂಬ ಹೆಸರಿನಲ್ಲಿ ಅಲ್ಲಿ ಬಳಸಲಿಲ್ಲ. ಆದರೆ ಈಸ್ಟರ್ಗೆ ಮೊದಲು 40 ದಿನಗಳ ಪ್ರಾರ್ಥನಾ ಕಾಲ ನಡೆಯುತ್ತದೆ ಎಂದು ಒಪ್ಪಿಕೊಂಡಿತು. ಗೊಂದಲಗಳು ಬಾರದಂತೆ ಈ ವಿಷಯಗಳಲ್ಲಿ ಏಕರೂಪತೆ ಇರಲೆಂದು 40 ದಿನಗಳ ಕಾಲಕ್ಕೆ ಒಪ್ಪಿಗೆ ನೀಡಿತು. ಇದರಿಂದ ಅರ್ಥವಾಗುವುದು ಕ್ರಿಸ್ತಶಕ 325ರಲ್ಲೇ ಈ ಪದ್ಧತಿ ವ್ಯಾಪಕ
ವ್ಯಾಪಕವಾಗಿ ಗುರುತಿಸಲ್ಪಟ್ಟಿತು ಅಂತೆ ತಿಳಿದು ಬರುತ್ತದೆ. ಆದರೆ ಕೌನ್ಸಿಲ್ ಆಫ್ ನೈಸಿಯಾ ನಂತರ ಪೂರ್ವ ದೇಶಗಳಲ್ಲಿ, ಪಶ್ಚಿಮ ದೇಶಗಳಲ್ಲಿ 40 ದಿನಗಳ ಲೆಂಟ್ ಅನ್ನು ಸ್ಥಿರಗೊಳಿಸಲು ಅದನ್ನು ಆಚರಣೆಯಾಗಿ ಮಾಡಿದರು. ನಂತರ ಪವಿತ್ರ ವಾರ ಎಂದು ಹೇಳಿ ಈಸ್ಟರ್ ಹಬ್ಬದವರೆಗೆ ಕಾರ್ಯಕ್ರಮಗಳನ್ನು ನಡೆಸಿದರು. ಹೀಗೆ ಲೆಂಟ್ ಸ್ಥಾಪಿತವಾಯಿತು. ಲೆಂಟ್ ಆಚರಣೆ ಎಲ್ಲೆಡೆ ಇರಲಿಲ್ಲ, ಎಲ್ಲ ಚರ್ಚ್ಗಳಲ್ಲೂ ಇರಲಿಲ್ಲ. ಕೆಲವು ಸ್ಥಳಗಳಲ್ಲಿ ಪ್ರಾರಂಭವಾದ ಈ ಆಚರಣೆ ನಂತರ ನಿಧಾನವಾಗಿ ಎಲ್ಲ ಚರ್ಚ್ಗಳಿಗೆ ವ್ಯಾಪಿಸಿತು. ಈ ಲೆಂಟ್ ಸ್ಥಾಪಿಸಲು ಪ್ರಮುಖ ವ್ಯಕ್ತಿ ಅಲೆಕ್ಸಾಂಡ್ರಿಯಾದ ಅಥನೇಷಿಯಸ್ ಆಫ್ ಅಲೆಕ್ಸಾಂಡ್ರಿಯಾ. ಕ್ರಿಸ್ತಶಕ 330ರ ಕಾಲದವರು. ಕ್ರೈಸ್ತ ಲೋಕದೆಲ್ಲೆಡೆ ಲೆಂಟ್ ಅನ್ನು ಪ್ರೋತ್ಸಾಹಿಸುವುದರಲ್ಲಿ, ಪ್ರಾಮಾಣಿಕಗೊಳಿಸುವುದರಲ್ಲಿ, ಆಚರಿಸಬೇಕೆಂದು ಹೇಳುವುದರಲ್ಲಿ ಅಲೆಕ್ಸಾಂಡ್ರಿಯಾದ ಸೆಂಟ್ ಅಥನೇಷಿಯಸ್ ಪ್ರಮುಖ ಪಾತ್ರ ವಹಿಸಿದರು. ಕ್ರಿಸ್ತಶಕ 330ರಲ್ಲಿ ಅಥನೇಷಿಯಸ್ ತನ್ನ ವಿಶ್ವಾಸಿಗಳಿಗೆ 40 ದಿನಗಳ ಉಪವಾಸ ಆಚರಿಸಬೇಕೆಂದು ವಿನಂತಿಸುತ್ತಿದ್ದನು. ಕ್ರಿಸ್ತಶಕ 334ರಲ್ಲಿ ಈಜಿಪ್ಟ್ನಲ್ಲಿ 40 ದಿನಗಳ ಲೆಂಟ್ ಅನ್ನು ಪರಿಚಯಿಸಿದನು. ಇದರಿಂದ ಅಲೆಕ್ಸಾಂಡ್ರಿಯಾ ಚರ್ಚಿನ ಆಚರಣೆಯಲ್ಲಿ ಬದಲಾವಣೆಗೆ ಬಂದಿತು. ಮೊದಲು ಆ ಚರ್ಚು ಈಸ್ಟರ್ ಮೊದಲು ಕೇವಲ 6 ದಿನಗಳ ಉಪವಾಸ ಮಾತ್ರ ಆಚರಿಸುತ್ತಿತ್ತು. ಅದನ್ನು 40 ದಿನಗಳಾಗಿಸಿದನು. ಕ್ರಿಸ್ತಶಕ 339ರಲ್ಲಿ ರೋಮನ್ ಮತ್ತು ಯುರೋಪಿನ್ ಅನೇಕ ಪ್ರದೇಶಗಳಿಗೆ ಪ್ರಯಾಣಿಸಿದ ನಂತರ ಅಥನೇಷಿಯಸ್ ಅಲೆಕ್ಸಾಂಡ್ರಿಯಾದ ಜನರಿಗೆ 40 ದಿನಗಳ ಉಪವಾಸದ ಕುರಿತು ಬಲವಾದ ಪದಗಳಲ್ಲಿ ಬರೆಯುತ್ತಿದ್ದನು. ಇದು ವಿಶ್ವದೆಲ್ಲೆಡೆ ಇರುವ ಕ್ರೈಸ್ತರು ಆಚರಿಸುತ್ತಿರುವ ಆಚರಣೆ ಎಂದು ಹೇಳುತ್ತಿದ್ದನು. ಇಡೀ ಲೋಕ ಉಪವಾಸದಲ್ಲಿರುವಾಗ ಈಜಿಪ್ಟ್ನಲ್ಲಿರುವ ನಾವು ಮಾತ್ರ ಉಪವಾಸವಿಲ್ಲದೆ ಸಂತೋಷಿಸುತ್ತಿರುವವರಾಗಿದ್ದೇವೆ ಎಂದು ಹೇಳಿ ನಾಚಿಕೆ ಪಡಿಸುತ್ತಿದ್ದನು. ಹೀಗೆ ಬಲವಾದ ಮಾತುಗಳಿಂದ ಪ್ರಕಟಿಸುತ್ತಿದ್ದನು. ಈ ರೀತಿಯಲ್ಲಿ ಅಥನೇಷಿಯಸ್ ಲೆಂಟ್ ವ್ಯಾಪಿಸಲು ಕಾರಣನಾದನು. 4ನೇ ಶತಮಾನದಿಂದ 7ನೇ ಶತಮಾನದವರೆಗೂ ಇದು ಅಧಿಕೃತವಾಗಿ ಅಂಗೀಕರಿಸಲ್ಪಟ್ಟು ಅಗತ್ಯವೆಂದು ಪರಿಗಣಿಸಲಾಯಿತು. ಕ್ರಿಸ್ತಶಕ 363ರಿಂದ 364ರಲ್ಲಿ ಲವೋದಿಕೀಯದಲ್ಲಿ ನಡೆದ ಕೌನ್ಸಿಲ್ನಲ್ಲಿ ಲೆಂಟ್ ಉಪವಾಸವನ್ನು ಅವಶ್ಯಕವೆಂದು ಸೂಚಿಸಲಾಯಿತು. ನಂತರ ಈಪೋದಲ್ಲಿ ಇದ್ದ ಸೆಂಟ್ ಅಗಸ್ಟಿನ್ ಆಫ್ ಈಪೋ ಕ್ರಿಸ್ತಶಕ 354-430 ಇತರೆ ಸಮಯಗಳಲ್ಲಿ ಉಪವಾಸ ಸ್ವಯಂ ಪ್ರೇರಿತವಾಗಿರಬಹುದು, ಆದರೆ ಲೆಂಟ್ ಸಮಯದಲ್ಲಿ ಉಪವಾಸ ಇರದಿದ್ದರೆ ಅದು ಪಾಪ ಎಂದು ಘೋಷಿಸಿದರು. 5ನೇ ಶತಮಾನಕ್ಕೆ ಬಂದಾಗ ಪೋಪ್ ಲಿಯೋ I 40 ದಿನಗಳ ಲೆಂಟ್ ಸ್ಥಿರವಾಗಿದೆ ಎಂದು ಭಾವಿಸಿ ರೋಮನ್ ಸಾಮ್ರಾಜ್ಯದವರಿಗೆ ಲೆಂಟ್ ಕುರಿತ ಬೋಧನೆಗಳನ್ನು ಮಾಡುತ್ತಿದ್ದನು. ಲೆಂಟ್ ಕಾರ್ಯಕ್ರಮಗಳನ್ನು ಅಧಿಕೃತವಾಗಿ ಪ್ರಸ್ತಾಪಿಸಿದನು. ಕ್ರಿಸ್ತಶಕ 601ರಲ್ಲಿ ಪೋಪ್ ಗ್ರಿಗರಿ I ಲೆಂಟ್ ಆರಂಭವನ್ನು ಈಸ್ಟರ್ವರೆಗೆ 46 ದಿನಗಳಾಗಿಸಿದರು. ಇವರೇ ಆಶ್ ವೆಡ್ನೆಸ್ಡೇ ಅಂದರೆ ಬೂದಿ ಬುಧವಾರವನ್ನು ಪ್ರಸ್ತಾಪಿಸಿದರು. ಇದರ ಮೂಲಕ 40 ದಿನಗಳ ಉಪವಾಸ ದಿನಗಳು ಲೆಕ್ಕಿಸಲು ಭಾನುವಾರಗಳನ್ನು ಹಬ್ಬದ ದಿನಗಳೆಂದು ಪರಿಗಣಿಸಿ ಉಪವಾಸ ಅನ್ವಯಿಸುವುದಿಲ್ಲ ಎಂದು ಹೇಳಿ ಈಸ್ಟರ್ ಮೊದಲು 40 ದಿನಗಳಂತೆ ವ್ಯವಸ್ಥೆ ಮಾಡಿದರು. ನತ್ತಿಯ ಮೇಲೆ ಬೂದಿಯಿಂದ ಶಿಲುಬೆಯ ಗುರುತು ಹಾಕುವ ಸಂಪ್ರದಾಯವನ್ನು ಇವರೇ ಪ್ರಾರಂಭಿಸಿದರು. ಇಲ್ಲಿಂದ ಪ್ರಾರ್ಥನೆಗಾಗಿ ಪ್ರಾರಂಭವಾದ ಉಪವಾಸಗಳು ಆಚರಣೆಯ ರೂಪಕ್ಕೆ ತಿರುಗಲು ಪ್ರಾರಂಭವಾಯಿತು. ಲೆಂಟ್ ಒಂದು ಆಚರಣೆಯಾಗಿ ಕಡ್ಡಾಯವಾದ ಅಗತ್ಯವಾಗಿ ಮಾರ್ಪಟ್ಟಿತು. ನಂತರ ಬೂದಿ ಬುಧವಾರದಂತಹ ಕಾರ್ಯಕ್ರಮಗಳು ಹೇಗೆ ಆಚರಣೆಯಾಗಿ ಪ್ರವೇಶಿಸಿದವೋ ಹಾಗೆಯೇ ಇತರೆ ಹಲವಾರು ಕಾರ್ಯಕ್ರಮಗಳು ಕೂಡ ಸೇರಿಕೊಂಡವು. ಯಾರು ಇಷ್ಟಪಟ್ಟರೋ ಅವರು ಹಾಗೆ ಆಚರಿಸುತ್ತಿದ್ದರು. ಹೀಗೆ ಲೆಂಟ್ ಆರಂಭವಾಯಿತು. ಅದರ ಇತಿಹಾಸ ಇದು. ಆದರೆ ಅದು ಹೇಗೆ ಬಂದಿತು ಎಂಬುದಷ್ಟೇ ಅಲ್ಲ, ಅದು ಏಕೆ ಆಚರಿಸಲಾಗುತ್ತಿತ್ತು, ಹೇಗೆ ಉಪಯೋಗವಾಗುತ್ತಿತ್ತು ಎಂಬುದನ್ನು ತಿಳಿಯಬೇಕು. ಲೆಂಟ್ ಆರಂಭಿಕ ಚರ್ಚುಗಳಲ್ಲಿ 2 ಮುಖ್ಯ ಕಾರಣಗಳಾಗಿ ಉದ್ಭವಿಸಿತು. ಮೊದಲನೆಯದು ದೀಕ್ಷಾಸ್ನಾನಕ್ಕಾಗಿ ಹೊಸ ವಿಶ್ವಾಸಿಗಳನ್ನು ಸಿದ್ಧಪಡಿಸಲು. ಪ್ರಾರಂಭದ ಚರ್ಚುಗಳಲ್ಲಿ ಅನೇಕರು ಶಿಶುಗಳಾಗಿ ಅಲ್ಲ, ವಯಸ್ಕರಾಗಿ ದೀಕ್ಷಾಸ್ನಾನ ಪಡೆಯುತ್ತಿದ್ದರು. ಅವರು ಸುಮಾರು 3 ವರ್ಷಗಳವರೆಗೆ ತರಬೇತಿ ಪಡೆಯುತ್ತಿದ್ದರು. ಇವರನ್ನು ಕ್ಯಾಟುಕಿಮೆನೆಸ್ ಎಂದು ಕರೆಯುತ್ತಿದ್ದರು. ಈಸ್ಟರ್ ಮೊದಲು 40 ದಿನಗಳ ಲೆಂಟ್ ಅವರಿಗಾಗಿ ತೀವ್ರ ಸಿದ್ಧತಾ ಕಾಲವಾಗುತ್ತಿತ್ತು. ಎರಡನೆಯದು ಪಶ್ಚಾತ್ತಾಪಪಟ್ಟ ಪಾಪಿಗಳ ಪುನರುತ್ಥಾನಕ್ಕಾಗಿ. ಗಂಭೀರ ಪಾಪದಿಂದ ಹೊರಹಾಕಲ್ಪಟ್ಟವರು ಈಸ್ಟರ್ ಸಂದರ್ಭದಲ್ಲಿ ಮತ್ತೆ ಚರ್ಚಿಗೆ ಸ್ವಾಗತಿಸಲ್ಪಡಲು, ದೇವರ ಮುಂದೆ ಒಪ್ಪಿಕೊಳ್ಳಲು, ಪಶ್ಚಾತ್ತಾಪ ಪಡಲು ಈ ಕಾಲವನ್ನು ಸಾರ್ವಜನಿಕ ಪಶ್ಚಾತ್ತಾಪದ ಅವಧಿಯಲ್ಲಿ ಬಳಸುತ್ತಿದ್ದರು. ಈ 2 ಮುಖ್ಯ ಕಾರಣಗಳಿಂದ ಉಪವಾಸ ಪ್ರಾರ್ಥನೆಗಳು ನಡೆಯುತ್ತಿದ್ದವು. ಕಾಲಕ್ರಮೇಣ ಮಕ್ಕಳಿಗೆ
ದೀಕ್ಷಾಸ್ಥಾನ ನೀಡುವುದು ಒಂದು ಆಚರಣೆಯಾಗಿ ಮಾರ್ಪಟ್ಟಾಗ ಬಹುತೇಕ ಕ್ರೈಸ್ತರು ಈಗಾಗಲೇ ದೀಕ್ಷಾಸ್ಥಾನ ಪಡೆದವರಾಗಿದ್ದರು. ಆಗ ಲೆಂಟ್ ಎಲ್ಲ ಕ್ರೈಸ್ತರು ತಮ್ಮ ವಿಶ್ವಾಸವನ್ನು ಪುನರ್ಜೀವನಗೊಳಿಸಿಕೊಳ್ಳಲು ಬಳಸುವ ಕಾಲವಾಯಿತು. ಇದು ಕೇವಲ ಕ್ಯಾಥೋಲಿಕ್ಗಳಿಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಕ್ಯಾಥೋಲಿಕ್ಗಳ ಜೊತೆಗೆ ಆರ್ಥೋಡಾಕ್ಸ್, ಆಂಗ್ಲಿಕನ್, ಲೂಥರನ್, ಬೈಬಲ್ ಮಿಷನ್, ಮೆಥಾಡಿಸ್ಟ್ ಹಾಗೂ ಅನೇಕ ಪ್ರೊಟೆಸ್ಟೆಂಟ್ ಚರ್ಚ್ಗಳಲ್ಲಿಯೂ ಆಚರಿಸಲಾಯಿತು. ಲೆಂಟ್ ಕಾಲಗಳು ಇಂದಿಗೂ ನಡೆಯುತ್ತಿವೆ. ಲೆಂಟ್ ಎಂದರೆ ಕೇವಲ ಉಪವಾಸದ ಬಗ್ಗೆ ಮಾತ್ರವಲ್ಲ. ಆರಂಭಿಕ ಕ್ರೈಸ್ತ ಸಮಾಜದಲ್ಲಿ ಲೆಂಟ್ ಪ್ರಾರ್ಥನೆಗಳನ್ನು 3 ಸ್ತಂಭಗಳ ಮೇಲೆ ನಿಲ್ಲಿಸಲಾಯಿತು. ಅವು 3 ಪರಸ್ಪರ ಸಂಬಂಧ ಹೊಂದಿರುವ ವಿಭಾಗಗಳೆಂದು ಹೇಳಿದರು. ಈ 3 ಇಲ್ಲದಿದ್ದರೆ ಲೆಂಟ್ ಎಂಬುದೇ ಇಲ್ಲ. ಈ 3 ಆಚರಿಸದಿದ್ದರೆ ಲೆಂಟ್ ಪ್ರಾರ್ಥನೆಗೆ ಮೌಲ್ಯವೇ ಇಲ್ಲ, ಆಚರಿಸಿದರೂ ವ್ಯರ್ಥ. ಮೊದಲನೆಯದು ಉಪವಾಸ ಪ್ರಾರ್ಥನೆಗಳು. ಇವು ವೈಯಕ್ತಿಕವಾಗಿಯೂ ಸಾಮೂಹಿಕವಾಗಿಯೂ ನಡೆಯುತ್ತಿತ್ತು. ಆಹಾರ ಹಾಗೂ ಸುಖಗಳನ್ನು ತ್ಯಜಿಸಿ ಕಠಿಣ ನಿಯಮಗಳನ್ನು ಅನುಸರಿಸಿ ಉಪವಾಸ ಪ್ರಾರ್ಥನೆಯಲ್ಲಿ ಸಮಯ ಕಳೆಯುವುದು ಇದು ಕಡ್ಡಾಯವಾಗಿ ಪಾಲಿಸಬೇಕಾದ ನಿಯಮವಾಗಿತ್ತು. ಎರಡನೆಯದು ಪಶ್ಚಾತ್ತಾಪ ಮತ್ತು ಪಾಪಕ್ಷಮೆ. ನಮ್ಮನ್ನು ನಾವು ಹೃದಯಪೂರ್ವಕವಾಗಿ ದೇವರಿಗೆ ಸಮರ್ಪಿಸಿಕೊಳ್ಳುವುದು, ದೇವರೊಂದಿಗೆ ಏಕವಾಗುವ ಕ್ಷಣವಾಗಿ ಆತ್ಮೀಯ ಶಕ್ತಿಯಾಗಿ ಪ್ರಾರ್ಥನೆ. ಮೂರನೆಯದು ದಾನ ಧರ್ಮ, ಬಡವರಿಗೆ ನ್ಯಾಯ ಮಾಡುವುದು, ದಾನ ಮಾಡುವುದು. ಈ 3 ಸ್ತಂಭಗಳ ಮೇಲೆ ಲೆಂಟ್ ಆರಂಭವಾಯಿತು. ಕ್ರೈಸ್ತ ವಿಶ್ವಾಸ ಜೀವನದಲ್ಲಿ, ಆತ್ಮೀಯ ಜೀವನದಲ್ಲಿ ಇವು ಮೂಲಭೂತ ಅಂಶಗಳಾಗಿದ್ದರಿಂದ ಕಳೆದ 2000 ವರ್ಷಗಳಿಂದ ಲೆಂಟ್ ಪ್ರಾರ್ಥನೆಗಳು ನಡೆಯುತ್ತಲೇ ಬಂದಿವೆ. ಇವು ಯಾವುದೂ ಇಲ್ಲದೆ ಉಪಯೋಗವಿಲ್ಲದ ಆಚರಣೆಯಾಗಿ ನಾಮಕ ಕ್ರೈಸ್ತನಾಗಿ ಮಾಡುವ ಪ್ರಾರ್ಥನೆಗಳಿಗೆ ಲೆಂಟ್ ಎಷ್ಟು ಉಪಯೋಗ ಎಂಬುದನ್ನು ಯೋಚಿಸಿ. ಈ ರೀತಿ ಲೆಂಟ್ ಕಾಲವನ್ನು ಈಗ ಬಳಸುತ್ತಿದ್ದಾರೆ. ಈ ಸ್ಪ್ರಿಂಗ್ ಸೀಸನ್ನಲ್ಲಿ ಈಸ್ಟರ್ಗೆ ಮೊದಲು ನಡೆಯುವ ಪ್ರಮುಖ ಕಾರ್ಯಕ್ರಮವಾಗಿ ಇದು ನಡೆಯುತ್ತಿದೆ. ಆದರೆ ಲೆಂಟ್ ಹಿಂದೆ ಇರುವ ಡಾರ್ಕ್ ಸೈಡ್ ಕೂಡ ತಿಳಿಯಬೇಕು. ಅದರ ಹಿಂದೆ ಯಾವ ಬೆಳವಣಿಗೆಗಳು ನಡೆದವು, ಯಾವ ಶಿಕ್ಷೆಗಳು ವಿಧಿಸಲ್ಪಟ್ಟವು, ಒಳ್ಳೆಯದಾಗಿ ಪ್ರಾರಂಭವಾದ ಲೆಂಟ್ ಏಕೆ ದಾರಿ ತಪ್ಪಿತು, ಇವೆಲ್ಲವನ್ನು ಮುಂದಿನ ಭಾಗದಲ್ಲಿ ತಿಳಿಯೋಣ. ಅದರ ಇತಿಹಾಸ, ಅದರ ಆರಂಭದ ತಿಳಿದ ನಂತರ ಅದರ ಡಾರ್ಕ್ ಸೈಡ್ ತಿಳಿದುಕೊಳ್ಳಬಹುದು. ಕೊನೆಯಲ್ಲಿ ಒಂದು ಪ್ರಮುಖ ಮಾತು, ಈ ಲೆಂಟ್ ಪ್ರಾರ್ಥನೆಗಳು, ಈ ಲೆಂಟ್ ಸೀಸನ್ 2000 ವರ್ಷಗಳಲ್ಲಿ ಬಹಳ ಬದಲಾವಣೆಗಳನ್ನು ಕಂಡಿದೆ. ಮೊದಲ ಶತಮಾನದ ಕ್ರೈಸ್ತ ಸಮಾಜದಿಂದ ಇಂದಿನವರೆಗೂ ಹಲವು ರೂಪಾಂತರಗಳು ಕಂಡಿದೆ. ಕೆಲವೆಡೆ ವಿಚಿತ್ರ ಆಚರಣೆಗಳು ಮಾರ್ಪಟ್ಟಿದೆ. ಆದರೆ ಆತ್ಮೀಯ ಪರಿವರ್ತನೆಗೆ, ಕ್ರಮಶಿಕ್ಷಣಕ್ಕೆ ವಿಶ್ವಾಸಿಗಳು ತಮ್ಮನ್ನು ತಾವು ಸಿದ್ಧಪಡಿಸಿಕೊಳ್ಳಲು ಒಳ್ಳೆಯ ಉದ್ದೇಶ ಇದಿತ್ತು. ಈಗಲೂ ಕೆಲವು ಕಡೆ ಅದನ್ನು ಸರಿಯಾಗಿ ಬಳಸುವವರಿಗೆ ಇದು ಒಳ್ಳೆಯ ಅವಕಾಶವೇ ಸರಿ. ದೇವರೊಂದಿಗೆ ಕೆಲವು ದಿನಗಳು ಕಳೆದಿಡಲು, ದೇವರ ವಾಕ್ಯ ಹಾಗೂ ಪ್ರಾರ್ಥನೆಯೊಂದಿಗೆ ಆತ್ಮೀಯ ಮೌಲ್ಯಗಳನ್ನು ಬೆಳೆಸಿಕೊಳ್ಳಲು ಒಂದು ಅವಕಾಶ. ಆದರೆ ಅದನ್ನು ಆಚರಣೆಗಾಗಿ, ಉಪಯೋಗವಿಲ್ಲದ ಪ್ರಯೋಜನಗಳಿಗಾಗಿ ಬಳಸಿದರೆ ಲೆಂಟ್ ಮೂಢನಂಬಿಕೆಯಾಗುತ್ತದೆ. ಇದು ನಿಜ. ಲೆಂಟ್ ಕ್ರೈಸ್ತ ಸಮಾಜದಲ್ಲಿ ಮೂಢನಂಬಿಕೆಯಾಗಿ ಬಿಟ್ಟಿದೆ ಎಂದು ಕೆಲವರು ಹೇಳುತ್ತಾರೆ. ಆದರೆ ಸಮಸ್ತ ಸಮಾಜದ ವಿಶ್ವಾಸಿಗಳಿಗೆ ಒಳ್ಳೆಯ ಸಮಯವನ್ನು ನಿಗದಿಪಡಿಸಿ ಉಪವಾಸ ದಿನ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದು ತಪ್ಪಲ್ಲ. ಆದರೆ ದೇವರ ವಾಕ್ಯವನ್ನು ಮರೆತು ಉಪಯೋಗವಿಲ್ಲದ ಆಚರಣೆಗಳಿಂದ ತುಂಬಿಸಿದ್ದಾರೆ. ಅದು ಖಂಡಿತವಾಗಿ ಮೂಢನಂಬಿಕೆಯಾಗುತ್ತದೆ. ಅದು ಮೌಲ್ಯವಿಲ್ಲದಂತಾಗುತ್ತದೆ, ಅಗತ್ಯವಿಲ್ಲದಂತಾಗುತ್ತದೆ. ಅದರಿಂದಲೇ ಹೆಚ್ಚಿನ ವಿಮರ್ಶೆಗೆ ಕಾರಣವಾಗುತ್ತದೆ. ಇದೇ ಲೆಂಟ್ ಕುರಿತು ಕೆಲವು ವಾಸ್ತವಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಇನ್ನೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಡಾರ್ಕ್ ಸೈಡ್ ಆಫ್ ಲೆಂಟ್ ಕುರಿತು ಮತ್ತೆ ಭೇಟಿಯಾಗುತ್ತೇನೆ. ಸರ್ವಶಕ್ತ ದೇವರ ಮಹಾಕೃಪೆಯು ನಿಮ್ಮೆಲ್ಲರೊಂದಿಗೆ ಸದಾ ಇದ್ದು ನಿಮ್ಮನ್ನು ಕಾಪಾಡಿ, ನಡೆಸಿ, ಬಲಪಡಿಸಲಿ. ಆಮೆನ್.